ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲಲ್ಲಿ ಹೇಳ್ದಂಗೆ 2 ಸ್ಟಾಕ್ಗಳ ಅನಾಲಿಸಿಸ್ ಮಾಡೋಣ. ಡಿಟೇಲ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಮತ್ತು ಯಾರಾದರೂ ಇನ್ನೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಒಳ್ಳೆಯ ಡಿಮ್ಯಾಟ್ ಅಕೌಂಟನ್ನು ಮಾಡ್ಕೊಳ್ಳಿ. IIFL ಕಂಪ್ನಿದಿದೆ. ಸೊ ನೀವು ಜೊತೆಗೆ ಇನ್ನೂ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ನನ್ನ ನಂಬರ್ ಕೂಡ ಇದೆ. ಆಮೇಲೆ ತುಂಬ ಜನ ವಾಟ್ಸಪ್ಗೆ ನನಗೆ ಮೆಸೇಜ್ ಆಗ್ತಿದ್ದೀರಾ, ಸರ್ IREDA ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಅಂತ. ಸೊ ನಿಮ್ಮ ಹತ್ರನೂ ಯಾರ ಹತ್ರನಾದರೂ IREDA ಸ್ಟಾಕ್ ಇದ್ದರೆ, IREDA ಬಗ್ಗೆ ಮಾಹಿತಿ ಬೇಕು, ಒಂದು ವಿಡಿಯೋ ಬೇಕಂದರೆ ಖಂಡಿತವಾಗೂ ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ಒಂದು IREDA ಕೂಡ ಒಂದು ವಿಡಿಯೋ ಮಾಡೋಣ. ಸೊ ಈ ಮೊದಲನೇ ಕಂಪ್ನಿ ನೋಡೋಣ, ಉರ್ಜಾ ಗ್ಲೋಬಲ್. ಸೊ ಉರ್ಜಾ ಗ್ಲೋಬಲ್ ಇನ್ಕಾರ್ಪೊರೇಟೆಡ್ ಇನ್ 1992. ಸೊ ಅಲ್ಲಿಗೆ ತುಂಬ ಹಳೆ ಕಂಪ್ನಿ, ಮೋರ್ ದೆನ್ 25 ಇಯರ್ಸ್ ಕಂಪ್ನಿ ಅನ್ಕೋತೀನಿ. ಸೊ ಇಟ್ ಈಸ್ ಅ ಲೀಡಿಂಗ್ ರಿನ್ಯೂವಬಲ್ ಎನರ್ಜಿ ಡೆವಲಪರ್ ಆ್ಯಂಡ್ ಆಪ್ರೇಟರ್. ಸೊ ಎನರ್ಜಿ ಡೆವಲಪರ್ ಆ್ಯಂಡ್ ಆಪ್ರೇಟರ್ ಈಸ್ ಎಂಗೇಜ್ಡ್ ಇನ್ ದ ಇನ್ಸ್ಟಾಲೇಷನ್, ಕಮಿಷನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ grid and grid connected solar power plants and decentralized solar applications and trading of solar products and lead acid batteries. ಸೊ ನೀವು ನೋಡ್ಬೋದು ಈ ಒಂದು ನೇಚರ್ ಆಫ್ ಬಿಸ್ನೆಸ್ಸು ಸೆಕ್ಟರ್. ಕಂಪ್ನಿ ಏನು ಉರ್ಜಾ ಗ್ಲೋಬಲ್ ಕಂಪ್ನಿ ಏನು ಮಾಡ್ತಾಯಿದೆ ಬಿಸ್ನೆಸ್ಸು, ಒಳ್ಳೆಯ ಒಂದು ಸೆಗ್ಮೆಂಟು, ಒಳ್ಳೆಯ ಒಂದು ಸೆಕ್ಟರ್ ಇವತ್ತಿನ ಮಟ್ಟಿಗೆ, ಮತ್ತು ಮುಂದೆ ಒಂದು 5 ವರ್ಷಕ್ಕೂ ಕೂಡ. ಯಾಕಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಸೊ ಇನ್ನು ನೆಕ್ಸ್ಟ್ 5 ಇಯರ್ಸ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಮೋರ್ ಟು ಯಾವುದು, ಸೋಲಾರ್, ದಟ್ ಈಸ್ ಎನರ್ಜಿ ಸೆಕ್ಟರ್, ಅಂದರೆ ರಿನ್ಯೂವಬಲ್ ಪವರ್ ಸೆಕ್ಟರು, ಮತ್ತು ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರು ಮತ್ತು ರಿನ್ಯೂವಬಲ್ ಮೇಲೆ ಇನ್ನೂ 5 ವರ್ಷ ಒಳ್ಳೆಯ ಪ್ರಿಫರೆನ್ಸನ್ನು ಕೊಡಲಾಗ್ತಿದೆ. ಆ ಸೆಗ್ಮೆಂಟಲ್ಲಿ ಒಳ್ಳೆಯ ಗ್ರೋತನ್ನು ಕೂಡ ನಾವು ನೋಡ್ಬೋದು. ಆ ಸೆಗ್ಮೆಂಟಲ್ಲಿ ಇರ್ತಕ್ಕಂಥ ಒಳ್ಳೆಯ ಕಂಪ್ನಿಗಳಲ್ಲಿ ಒಳ್ಳೆಯ ರಿಟರ್ನ್ಸನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಸೆಕ್ಟರ್ ಡಿಮ್ಯಾಂಡ್ ಇದೆ ಅಂದರೆ ಅಲ್ಲಿ ಕಾಂಪಿಟೇಟರ್ಸ್ ಯೂಶ್ವಲಿ ಜಾಸ್ತಿ ಆಗ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮ್ಮ ಊರಲ್ಲಿ ಒಂದು TVS ಶಾಪನ್ನು ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈಗ ಗೊತ್ತಿರ್ಬೋದು ನಿಮಗೆಲ್ಲ ಈ ಫ್ರಾಂಚೈಸಿ ಔಟ್ಲೆಟ್ಸು, ಇದೇನು ಚಾಯ್ ತಲಾಬು, ಸಲಗಾರು, ಆ ಥರದಲ್ಲೆಲ್ಲ ತುಂಬ ಜೋರಾಗ್ತಿದೆ. ಸೊ ಒಂದೆಲ್ಲ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಊರಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಅಲ್ಲಿ ನೀವು ನೋಡ್ಬೋದು ಇನ್ನೊಂದು 6 ತಿಂಗಳಲ್ಲಿ ಒಂದು 5ರಿಂದ 6 ಔಟ್ಲೆಟ್ ಆಗ್ತವೆ. ಅಂದರೆ ಒಂದು ಏನಾರು ಚೆನ್ನಾಗಿ ಆಗ್ತಿದೆ ಅಂತಂದರೆ ಅಲ್ಲಿ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಆಗ್ತಿದ್ದಾರೆ. ನಾನು ಹೇಳಿದ್ದು ಏನಪ್ಪ ಅಂತಂದರೆ, ಈಗ ರಿನ್ಯೂವಬಲ್ ಎನರ್ಜಿ ಸೋಲಾರು ಅಂತಂದರೆ, ಸೊ 10 ಕಂಪ್ನಿ ಇದ್ದರೆ ಯಾವಾಗ ಅಲ್ಲಿ ಗ್ರೋತ್ ಚೆನ್ನಾಗಿದೆ ಅಥವಾ ಸೆಗ್ಮೆಂಟ್ ಬೂಮ್ ಆಗ್ತಿದೆ ಅಂದಾಗ ಮತ್ತೆ ಇನ್ನೊಂದು 10 ಕಂಪ್ನಿಗಳು ಹುಟ್ಕೊಳ್ತವೆ. ಸೊ ಹಂಗಾಗಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತೀವಲ್ಲ, ಹಂಗಾಗಿ ಅಲ್ಲಿ ಕೂಡ ಏನು ನಾವು ಬರೀ ಒಂದು ಸೆಗ್ಮೆಂಟ್ ಚೆನ್ನಾಗಿದೆ, ಈ ಸೆಕ್ಟರ್ ಬೂಮ್ ಇದೆ ಅಂದ ತಕ್ಷಣ ಅಲ್ಲಿ ಯಾವುದೋ ಒಂದು ಹೆಸರು ಕಾಣಿಸಿದ ತಕ್ಷಣ ಯಾವುದೋ ಒಂದು XXX ಸೋಲಾರ್ ಕಂಪನಿ ಅಂದ ತಕ್ಷಣ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೋದು, ಒಳ್ಳೆ ರಿಟರ್ನ್ಸ್ ಪಡಿಬೋದು ಅಂದರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದರೆ 108,000 ಕಂಪ್ನಿಗಳು ಬರ್ತವೆ ಈ ಸೆಕ್ಟ್ರಲ್ಲಿ, ಈ ಸೆಗ್ಮೆಂಟಲ್ಲಿ. ನೀವು ಅದರಲ್ಲಿ ಒಳ್ಳೆಯ ಕಂಪ್ನಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆಯ ರಿಟರ್ನ್ಸ್ ಅಂತ ಹೋಗ್ಬೋದು. ಬನ್ನಿ ಇದರ ಮುಂದಿನದು ಡೀಟೇಲ್ಸನ್ನು ನೋಡೋಣ. ಸೊ ಇದನ್ನು ಮಾರ್ಕೆಟ್ ಕ್ಯಾಪ್ 1400 crores ಇದೆ. ಫಾರ್ ಕರೆಂಟ್ 41 ರೂಪೀಸ್ ಹೈ ಮಾಡಿತ್ತು, 6 ರೂಪೀಸ್ ಲೋಸ್. ಇದು ಕರೆಂಟ್ ಪ್ರೈಸ್ 2730 ರೂಪೀಸಲ್ಲಿ ಮಾಡ್ತಿದೆ. ಸ್ಟಾಕ್ ಪಿ 593. ಸೊ ಇದು ಸ್ಟಾಕ್ ಪಿ, ಇದು ಕ್ಯಾಲ್ಕುಲೇಷನ್ ಮಾಡೋದೇ ಕಷ್ಟ, ಯಾಕಂದರೆ ಈ ಥರ ತುಂಬ ವೇರಿಯೇಷನ್ಸ್ ಇರುತ್ತೆ. ಬುಕ್ ವ್ಯಾಲ್ಯೂ 33. ಸೊ ROC ನೋಡ್ತಾ ಹೋಯ್ತು ಅಂದರೆ ನೀವು ROC ನೋಡಿ 1.55%, ROE 0.89%, ಫೇಸ್ ವ್ಯಾಲ್ಯೂ ಒಂದಿದೆ. ಸೊ ROC ಮತ್ತು ROE ಕೆಲವರು 20%, 15%, 40% ಅಲ್ಲ, ಮಿನಿಮಮ್ 10% ಮೇಲಿತ್ತು ಅಂದರೆ ROC ಮತ್ತು ROE. ಆಮೇಲೆ ನಾಟ್ ಲೈಕ್ ಇದೇನು ಕಾನ್ಸ್ಟೆಂಟ್ ಇರುತ್ತೆ ಅನ್ಕೊಬೇಡ್ರಿ. ಸೊ ಆ್ಯಸ್ ಆ್ಯಂಡ್ ಆ್ಯಸ್ ಅವ್ರದ್ದು ಕಂಪ್ನಿ ಗ್ರೋತು, ಆಮೇಲೆ ಸೇಲ್ಸು, ಪ್ರಾಫಿಟ್ಟು, ಅದೆಲ್ಲದ್ರ ಮೇಲೆ ಆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತು ರಿಟರ್ನ್ ಆನ್ ಇಕ್ವಿಟಿ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ಯೂಶ್ವಲಾಗಿ ಅಬೌವ್ 10% ಇದ್ದರೆ ನಾವು ಅದನ್ನು ಒಂದು ಡಿಸೆಂಟ್ ಕನ್ಸಿಡರಬಲ್ ROE ಆ್ಯಂಡ್ ROC ಅನ್ಕೋಬೋದು. ಸೊ ಇದನ್ನು ನೀವು ಚಾರ್ಟ್ ನೋಡಿದ್ರೆ ತುಂಬ ಫ್ಲಕ್ಚುಯೇಷನ್ಸ್ ಕಾಣಿಸುತ್ತೆ, ನಿಮಗೆ ವೇರಿಯೇಷನ್ಸ್ ಕಾಣಿಸುತ್ತೆ. ಸೊ ಕಂಪ್ನಿ ಈಸ್ ಆಲ್ಮೋಸ್ಟ್ ಡೆಬ್ಟ್ ಫ್ರೀ ಅಂತೆ, ಇಂಪ್ರೂವ್ಡ್ ಫ್ರಮ್ ಓಕೆ. ಸೊ ಸಾಲದಿಂದ ಸ್ವಲ್ಪ ಮುಕ್ತಿ ಪಡೆದಿದ್ದಾರೆ. ಸೊ 8 ಟೈಮ್ಸ್ ಬುಕ್ ವ್ಯಾಲ್ಯೂ. ಸೊ ಇದೆಲ್ಲ ಏನು ಮ್ಯಾಟ್ರಲ್ಲ. ಪ್ರೊಮೋಟರ್ ಹೋಲ್ಡಿಂಗ್ ಎಸ್ ಡಿಕ್ರೀಸ್ಡ್ ಓವರ್ ಲಾಸ್ಟ್ 2 quarters. ಯಾವುದಾದ್ರೂ ಕಂಪ್ನಿ ಗ್ರೋತ್ ಆಗ್ತಿದ್ದಾವೆ ಅಂತಂದರೆ ಯೂಶ್ವಲಾಗಿ ಪ್ರೊಮೋಟರ್ಸು ಅವರ ಒಂದು ಏನು ಸ್ಟೇಕ್ಸನ್ನು ಕೊಡ್ತಾರೆ. ಯಾಕಂದರೆ ದುಡ್ಡು ಬೇಕಾಗುತ್ತೆ, ಏನೇ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ದುಡ್ಡು ಬೇಕೇ ಬೇಕಾಗುತ್ತೆ, ಕೊಡ್ತಾರೆ. ಸೊ ಅದೆಲ್ಲ ಏನು ಮ್ಯಾಟ್ರಲ್ಲ. ಬಟ್ ಪ್ರೊಮೋಟರ್ ಹೋಲ್ಡಿಂಗ್ ಈಸ್ ಲೋ, 20% ಇದೆ ಪ್ರೊಮೋಟರ್ ಹೋಲ್ಡಿಂಗು. ಸೊ ಇದೊಂದು ಮ್ಯಾಟ್ರು. ಯೂಶ್ವಲಾಗಿ ಒಂದು 25-30% ಮೇಲಿದ್ದರೆ ಪ್ರೊಮೋಟರ್ಸು ಒಳ್ಳೆಯ ವಿಷಯ. ಬಟ್ ಹಂಗಂತನಲ್ಲ, ಕೆಲವು ನೀವು ನೋಡ್ಬೋದು 10-15% ಇರ್ತವೆ, ಬಟ್ ಅದ್ರದ್ದು ಸೇಲ್ಸು, ಪ್ರಾಫಿಟು, ಗ್ರೋತು ತುಂಬ ಚೆನ್ನಾಗಿರುತ್ತೆ ಕಂಪ್ನಿ. ಅಂಥ ಟೈಮಲ್ಲಿ ನಿಮಗೆ ಸ್ಟಾಕ್ ಕೂಡ ರಿಟರ್ನ್ಸನ್ನು ಕೊಡ್ತಾನೆ ಇರುತ್ತೆ.
ಆಮೇಲೆ ಕೆಲವೊಂದು ಟೈಮ್ ಕಂಪ್ನೀಸು ತುಂಬ ಪ್ರಾಫಿಟ್ ಆದಾಗ ಬೈಬ್ಯಾಕ್ ಮಾಡ್ತಾರೆ, ಪ್ರಮೋಟರ್ಸ್ ಹೋಲ್ಡಿಂಗನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಇದೆಲ್ಲ ಇರ್ತದೆ. ಬಟ್ ನಾವು ಬರೀ ಏನು ಪ್ರಮೋಟ್ರ್ ಹೋಲ್ಡಿಂಗ್ ಮೇಲೆ ಒಂದು ಕಂಪ್ನಿನ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ನಾನು ಕರೆಕ್ಟಾಗಿ ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಅನಲೈಸ್ ಮಾಡಿಕೊಂಡು ನೀವು ಯಾವ ಥರ ತೊಗೋತೀರಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಸೊ ನೋಡಿರಿ, ನೀವು ಸೇಲ್ಸ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಲಾಸ್ಟ್ ಡಿಸೆಂಬರ್ಲಿ 24 crores ಇತ್ತು. ಮತ್ತು 2021ನಲ್ಲಿ, ಸೊ 2022ನಲ್ಲಿ 9.64, 2023ನಲ್ಲಿ 11.12. ಸೊ ಇಯರ್ ಟು ಇಯರ್ ಇಲ್ಲಿ ಕಡಿಮೆ ಆಯಿತು, ಇಲ್ಲಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಓವರಾಲ್ ನೋಡಿದ್ರೆ ನೀವು ಕೆಲವೊಂದು ಟೈಮ್ 40 crores ಇದೆ, ಕೆಲವೊಂದು ಟೈಮ್ 10 crores ಇದೆ, ವೇರಿಯೇಷನ್ ಇದೆ. ಓಕೆ, ಬಟ್ ಆ್ಯಾವ್ರೇಜಾಗಿ ಒಂದು 10 to 15 crores ಸೇಲ್ಸನ್ನು ಮೇಂಟೈನ್ ಮಾಡ್ತಾಯಿದೆ. ನೀವು ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು, 41 lakhs, 31 lakhs, 86 lakhs. ಸೊ ಈ ಥರ ಲ್ಯಾಕ್ಸಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಇದೆ ಇವ್ರದ್ದು. ಪ್ರಾಫಿಟ್ ಮಾರ್ಜಿನ್ ನೋಡಿದ್ರೆ ನೀವು ಬರೀ ಆ್ಯಾವ್ರೇಜ್ 10% ಕೂಡ ಇಲ್ಲ, 3 to 4% ಇದೆ. ಸೊ ಏನು ಆಪ್ರೇಟಿಂಗ್ ಮಾರ್ಜಿನ್ನು. ನೆಟ್ ಪ್ರಾಫಿಟ್ ನೋಡಿರಿ ನೀವು, ಸೊ 20 ಇದು. ಸೊ ಕ್ವಾರ್ಟರ್ ವೈಸ್ ಆಯಿತು. ಸೊ ಇಯರ್ ವೈಸ್ ನೋಡ್ಬಿಡೋಣ. ಸೊ 2016ನಲ್ಲಿ 27 crores, 127, 128, 133. ಸೊ 19ನಲ್ಲಿ 160, 160, 72, 39. ಸೊ ನೋಡಿರಿ, 2017ರಲ್ಲಿ 130, 140, 150 ತನಕ ಇದ್ದಂಥದ್ದು ಸೇಲ್ಸು. ಸೊ ಬರ್ತಾ 40 crores ಬಂದಿದೆ ಲಾಸ್ಟ್ ಇಯರ್. ಸೊ ನೀವು ಅದನ್ನು ನಾನು ಹೇಳಿದ್ನಲ್ಲ, ಸೆಕ್ಟರ್ ಬೂಮಿಂಗ್ ಇದೆ ಮತ್ತು ಈಗ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾವೆ ಕೆಲವೆಲ್ಲ ಕಂಪ್ನಿಗಳು. ಬಟ್ ಓಕೆ, ಈಗ 160 ಇದೆ, 100 ಓಕೆ, 120 ಓಕೆ. ಬಟ್ ಸೀದಾ 160, 150ಇಂದ 70, 30, 40 crores ಬಂದಿದೆ ಅವ್ರದ್ದು ಸೇಲ್ಸು ಅಂದರೆ ಯು ನೀಡ್ ಟು ಥಿಂಕ್ ಆಫ್ ಇಟ್. ನೀವು ಅದನ್ನು ನೋಡಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ, ಸೊ 1 crore ಇದ್ದಂಥದ್ದು 0.87 lakhs. ಸೊ 1.53 crore ಆಗಿದೆ ಲಾಸ್ಟ್. ಸೊ ಇಲ್ಲೇ 1 crore ರೇಂಜಲ್ಲೇ ಇದು ಪ್ರಾಫಿಟನ್ನು ಮಾಡ್ತಾಯಿದೆ. ಇಯರಿಗೆ 1 ಕೋಟಿ ಪ್ರಾಫಿಟ್ ಮಾಡ್ತಾಯಿದೆ. ಸೊ ಒಂದು ಹತ್ರ 100 ಕೋಟಿ ಇದೆ, ಒಂದು ಕೋಟಿ 30 ಕೋಟಿ ಇದೆ, 40 ಕೋಟಿ ಇದೆ. ಸೊ ಡಿವಿಡೆಂಡ್ ಇನ್ನೇನು ಕೊಡ್ತಾರೆ ಈ ಥರ, ಪಾಪ ಅವ್ರದ್ದೇ ಇನ್ನೂ ಜಸ್ಟ್ 1 ಕೋಟಿ 50 ಲಕ್ಷ ಲಾಭ ಮಾಡ್ತಾಯಿದ್ದಾರೆ. ಸೊ ಅಂದಾಗ ಡಿವಿಡೆಂಡ್ ಕಷ್ಟ, ಯಾಕಂದರೆ ಇದು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ನೀವು ಇದ್ರ ಸೇಲ್ಸನ್ನು ಇನ್ನೊಂದು ಸರಿ ನೀಟಾಗಿ ಅನಲೈಸ್ ಮಾಡಿ. ರಿಸರ್ವ್ಸ್ ನೋಡಿ, ರಿಸರ್ವ್ಸು 119 crores ಇದೆ, 56 ಬಾರೋಯಿಂಗ್ಸ್ ಇದೆ. ಸೊ ಆಲ್ಮೋಸ್ಟ್ ಡೆಬ್ಟ್ ಫ್ರೀ ಇದೆ. ಸೊ ಡೆಬ್ಟ್ ಬಗ್ಗೆ ಏನು ಚಿಂತೆ ಪಡುವಂಥದ್ದಿಲ್ಲ ಈ ಕಂಪ್ನಿಗೆ. ಬಟ್ ದ ಓನ್ಲಿ ಮ್ಯಾಟರ್ ಇಸ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಟು. ಸೊ ಇದನ್ನು ನೀವು ಏನು ನೀಟಾಗಿ ಇನ್ನೊಂದು ಸರಿ ಅನಲೈಸ್ ಮಾಡಿ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡ್ತಾ ಇತ್ತು ಅಂದರೆ 32%ಇಂದ 20%. ಸೊ ತುಂಬ ಡಿಕ್ರೀಸ್ ಆಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಪ್ರಮೋಟರ್ಸ್ದು. FIS ಒಂದು ಸ್ವಲ್ಪ ಇದ್ದರು, ಈಗಿಲ್ಲ. DIS ಇಲ್ಲ. ಸೊ ಇನ್ನು ಪಬ್ಲಿಕ್ ನೋಡಿದ್ರೆ ಪಬ್ಲಿಕ್ಕು 80%, 79% ಹತ್ತಿರ ಬರೀ ಪಬ್ಲಿಕ್ಕೇ ಇದ್ದಾರೆ. ಸೊ ಇದು ಒಂದು ಕೂಡ ನೀವು ಕನ್ಸಿಡರ್ ಮಾಡಲೇಬೇಕು. ಹಾಗಾಗಿ ಇದರದ್ದು ಸೇಲ್ಸು ಮತ್ತು ಪ್ರಾಫಿಟನ್ನು ಇನ್ನೊಂದು ಸರಿ ನೀವು ನೀಟಾಗಿ ಅನಲೈಸ್ ಮಾಡಿ ಮತ್ತು ಇದರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಲ್ಲವನ್ನು ಅನಲೈಸ್ ಮಾಡಿ ನೀವು ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡ್ಬೋದು. ಸೊ ದ ನೇಮ್ ಇಸ್ ಉರ್ಜಾ ಗ್ಲೋಬಲ್. ಸೊ ಐ ಥಿಂಕ್ ಮತ್ತೇನಾದ್ರು ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಅದು ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಮಾಹಿತಿನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಕಂಪ್ನಿ ಇಸ್ GTEL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಸೊ ಈ ನಡುವೆ ತುಂಬ ಮಾರ್ಕೆಟಲ್ಲಿ ಸೌಂಡ್ ಮಾಡ್ತಿರ್ತಕ್ಕಂಥ ಒಂದು ಕಂಪ್ನಿ ಇದು. ಸೊ ಇನ್ಕಾರ್ಪೊರೇಟೆಡ್ ಇನ್ 2004. ಸೊ 2004ರಲ್ಲಿ ಇದು ಕಂಪ್ನಿ ಇನ್ಕಾರ್ಪೊರೇಟ್ ಆಗಿದೆ, ಸ್ಟಾರ್ಟ್ ಆಗಿದೆ. ಈಸ್ ಇನ್ ದ ಬಿಸ್ನೆಸ್ ಆಫ್ ಪ್ರೊವೈಡಿಂಗ್ ಶೇರ್ಡ್ ಪ್ಯಾಸಿವ್ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ. ಸೊ ಪ್ಯಾಸಿವ್ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸೊ ಇಟ್ಸ್ ರಿಲೇಟೆಡ್ ಟು ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಇದು. ಈಸ್ ಇನ್ ದ ಬಿಸ್ನೆಸ್ ಆಫ್ ವಿಚ್ ಈಸ್ ಬೇಸ್ಡ್ ಆನ್ ಬಿಲ್ಡಿಂಗ್, ಓನಿಂಗ್, ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ಯಾಸಿವ್ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಸೈಟ್ಸ್ ಕೇಪಬಲ್ ಆಫ್ ಇದು. ಸೊ ನಿಮಗೆ ಗೊತ್ತಾಯಿತು, ಇಟ್ ಇಸ್ ಇಂಟು ದ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ GTEL. ಸೊ ಇದ್ರ ಮಾರ್ಕೆಟ್ ಕ್ಯಾಪು 3,112 crores ಇದೆ, 3,100 crores ಇದೆ. ಸೊ ಸೆಕ್ಟರ್ ಅಂದರೆ ಏನು ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಇದು ಬರೀ ಏನು ಜಸ್ಟ್ ಇದು ಏನು ಕೇಬಲ್ ನೀವು ಬರ್ತಕ್ಕಂಥದ್ದು. ಸೊ ಆದ್ದರಿಂದ ಇದು ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಬರೀ ಏನು ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ನು ಬರೀ ಅದೊಂದಕ್ಕೆ ಅಷ್ಟೇ ಅಲ್ಲ. ಸೊ ಇದ್ರದ್ದು ಟೆಲಿಕಾಮ್ ಡಿಪಾರ್ಟ್ಮೆಂಟಿಗೆ ಕೂಡ ಇದು ಇವ್ರ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಈಗ ಕರೆಂಟು 2 rupees ಸಮಥಿಂಗಲ್ಲಿ ಟ್ರೇಡ್ ಮಾಡ್ತಾಯಿದೆ. ಸೊ ಇದು ಸ್ಟಾಕ್ PE ಇಲ್ಲಿ ಇವರು ಏನು ಕೊಟ್ಟಿಲ್ಲ ಸ್ಕ್ರೀನರಲ್ಲಿ. ಸೊ ಬುಕ್ ವ್ಯಾಲ್ಯೂ -3.65 ಇದೆ. ಸೊ ಡಿವಿಡೆಂಡ್ ಈಲ್ಡ್ ಇಲ್ಲ. ROC -11 ತೋರಿಸ್ತಾ ಇದೆ, ROE ತೋರಿಸ್ತಾ ಇಲ್ಲ. ಫೇಸ್ ವ್ಯಾಲ್ಯೂ 10 ಇದೆ. ಸೊ ಇದು ಅಷ್ಟು ಏನು ಇದರಲ್ಲಿ ಸ್ಕ್ರೀನರಲ್ಲಿ ಮಾಹಿತಿ ಇಲ್ಲ. ಸೊ ವಿಡಿಯೋ ಕೂಡ ತುಂಬ ಲೆಂತಿ ಆಗ್ತಾಯಿದೆ. ಹಾಗಾಗಿ ನಿಮಗೆ GTEL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬಗ್ಗೆ ಒಂದಷ್ಟು ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಸೊ ನಮಗೆ ಕಮೆಂಟ್ ತಿಳಿಸಿ.
ಅಥವಾ ನನ್ನ ನಂಬರಿಗೆ ಕೂಡ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿ ಖಂಡಿತವಾಗಿಯೂ GTL ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಡಿಟೇಲ್ ಅನಾಲಿಸಿಸ್, ಅಂದರೆ ಅದು ಕಂಪ್ನಿ ಆರ್ಡರ್ ಬುಕ್ಸ್ ಏನಿದೆ, ಈಗ ಹೆಂಗೆ ಪರ್ಫಾರ್ಮ್ ಮಾಡ್ತಾಯಿದೆ, ಅದರ ಪ್ರಮೋಟರ್ಸ್ ಏನಿದೆ, ಅದರದ್ದು ಬಿಸ್ನೆಸ್ ಹೇಗಿದೆ, ಅದರ ಟ್ರ್ಯಾಕ್ ರೆಕಾರ್ಡು, ಫೈನಾನ್ಷಿಯಲ್ ರೆಕಾರ್ಡು ಮತ್ತು ಮುಂದೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಪೂರ್ತಿಯಾಗಿ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನೇ ಮಾಡೋಣ. ನಿಮ್ಗೆ ಬೇಕಿದ್ರೆ ನಿಮಗಾಗಿ ಅದರ ಡಿಮ್ಯಾಂಡ್ ಇತ್ತು ಅಂತಂದರೆ, ಸೊ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು GTL ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪೂರ್ತಿ ಡೀಟೇಲ್ ವಿಡಿಯೋ ಮಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಗುಡ್ ಬೈ, ಥ್ಯಾಂಕ್ ಯು.